ನಮಸ್ಕಾರ ಸ್ನೇಹಿತರೆ, ಹೇಮಾ ರಘು ಲೈಫ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಮಹಿಳೆ ಎಷ್ಟೇ ಕಷ್ಟ ಬಂದರೂ ಸಹಿಸ್ಕೋತಾರೆ. ಏನು ಮನೇಲೇ ಆಗಲಿ, ಹೊರಗಡೆ ಆಗಲಿ, ಆಫೀಸಲ್ಲಾಗಲಿ, ಪ್ರತಿಯೊಂದು ಕಡೆನೂ ಅಷ್ಟೇ. ಶೋಷಣೆ ಅನ್ನೋದು ಮಹಿಳೆಗೆ ಎಲ್ಲ ಆಗಲ್ಲ, ಎಲ್ಲ ಕಡೆನೂ ಆಗುತ್ತೆ. ಮನೇಲೂ ಆಗುತ್ತೆ, ಹೊರಗಡೆನೂ ಆಗುತ್ತೆ, ಒಳಗೂ ಆಗುತ್ತೆ, ಮತ್ತೊಂದು ಕಡೆನೂ ಆಗುತ್ತೆ. ಪ್ರತಿಯೊಂದು ಕಡೆನೂ ನಡಿಬೇಕಾದ್ರೆ ಮಹಿಳೆ ಏನು ಮಾಡ್ತಾಳೆ ಅಂದರೆ ಮೌನ ಆಗಲೇಬೇಕಾಗುತ್ತೆ, ಮೌನವಾಗಿರ್ತಾಳೆ. ಯಾಕಂದರೆ ಆ ಮಹಿಳೆಗೆ ನೋವು ಅಷ್ಟಿರುತ್ತೆ ಅಂತಲೇ ಹೇಳ್ಬೋದು. ಈಗ ಮನೇಲಿ ಜಗಳ ನಡೀತಾ ಇರುತ್ತೆ, ಮಾತು ನಡೀತಾ ಇರುತ್ತೆ, ಸರಿ ಮಾಡೋಕ್ಕಾಗದೇ ಇಲ್ಲ ಅಂತ ಗೊತ್ತಾಗೋಗ್ಬಿಡುತ್ತೆ ಮಹಿಳೆಗೆ. ಆಗೇನು ಮಾಡ್ತಾಳೆ ಅವಳು, ಮೌನದಿಂದ ಇರಲೇಬೇಕು, ಬೇರೆ ದಾರಿನೇ ಇಲ್ಲ. ಯಾಕೆಂದರೆ ಮಾತು ಜಗಳ ಬೆಳೀತಾ ಇದ್ರೆ ಅದು ಮನೇಲೂ ಕೂಡ ಆಗಲ್ಲ, ಸಂಸಾರನೂ ಕೂಡ ಆಗಲ್ಲ. ಹಾಗಾಗಿ ಮಹಿಳೆ ಮನೇಲೂ ಕೂಡ ಮೌನವಾಗಿರೋದನ್ನ ಅಭ್ಯಾಸ ಮಾಡ್ಕೊತಾಳೆ. ಹಾಗೆ ಹೊರಗಡೆ ಕೆಲಸಕ್ಕೆ ಅಂತ ಹೋಗ್ತಾಳೆ. ಅಲ್ಲೇನಾದರೂ ಸಮಸ್ಯೆಗಳಾದರೆ, ಒಂದು ಯಾರಾದರೂ ದೊಡ್ಡವರಿಂದನೋ ಇಲ್ಲ ಜೊತೆ ಕೆಲಸ ಮಾಡೋರಿಂದನೋ ಯಾರ ಕಡೆಯಿಂದನೋ ಏನಾದರೂ ಒಂದು ಸಮಸ್ಯೆ, ಶೋಷಣೆ ಅನ್ನೋದು ಪ್ರತಿಯೊಂದು ಕಡೆ ಮಹಿಳೆಗೆ ನಡೀತಾನೆ ಇರುತ್ತೆ. ಅದನ್ನರ್ಧಾಗ್ಲೂ ಅಷ್ಟೇ, ಅವ್ರಿಗೆ ಎಷ್ಟು ಫೈಟ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡೇ ಮಾಡ್ತಾರೆ. ಆಗಿಲ್ಲ ಅಂದಾಗ ಮೌನ. ಏನಕ್ಕೆ ಮೌನ ಅಂದರೆ ಸುಮ್ಮನೆ ಮೌನವಾಗಿರಲ್ಲ, ನೋವಿಂದ ಮೌನವಾಗಿರೋದನ್ನ ಕಲ್ತ್ಕೊಂತಾಳೆ ಮಹಿಳೆ. ಯಾವಾಗಲೂ ಅಷ್ಟೇ, ನೋವು ಅನ್ನೋದು ತುಂಬ ಜಾಸ್ತಿ ಆದಾಗ ಅದು ಮಾತು ಬರಲ್ಲ ಅನಿಸುತ್ತೆ, ಮೌನ ಕೊಟ್ಟೋಗ್ಬಿಡ್ತಾರೆ. ಯಾಕಂದರೆ ಸರಿ ಮಾಡೋಕ್ಕಾಗಲ್ಲ. ಸರಿ ಮಾಡೋಕ್ಕಾಗದೇ ಇದ್ದಾಗ ಅದು ಸರಿ ಮಾಡೋಕ್ಕೆ ಹೋದ್ರೂ ಕೂಡ ಪ್ರಯೋಜನ ಇಲ್ಲ ಅಂತ ಗೊತ್ತಾದಾಗ ಮಹಿಳೆ ಏನು ಮಾಡ್ತಾರೆ ಅಂದರೆ ಮೌನಕ್ಕೆ ಜಾರ್ತಾರೆ. ಹಾಗಾಗಿ ದಯವಿಟ್ಟು ಮಹಿಳೆ ಮನಸ್ಸನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಏಕೆಂದರೆ ಮಾತಾಡ್ತಿಲ್ಲ ಅಂತ ಹೇಳಿದ್ರೆ ಕಾರಣ ಏನು ಅಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಮನೇಲೇ ಆದರೂ ಅಷ್ಟೇ, ಹೊರಗಡೆ ಆದರೂ ಅಷ್ಟೇ, ಮಹಿಳೆನೂ ಕೂಡ ಸಾಧ್ಯ ಆದಷ್ಟು ಮನೆಯವ್ರ ಹತ್ರ ಮೌನ ಮುರಿದು ಸ್ನೇಹಿತರ ಥರ ಮಾತಾಡಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕಾಗತ್ತೆ. ಆ ಪ್ರಯತ್ನ ಎಲ್ಲ ಪಟ್ಟು ಆಗದೇ ಇಲ್ಲ ಅಂತ ಹೇಳ್ದಾಗಲೇ ಮಹಿಳೆ ಮೌನಕ್ಕೆ ಜಾರೋದು ಅಂತ ಹೇಳ್ತೀನಿ. ಆ ಮೌನದಿಂದ ಎಷ್ಟು ನೋವಿರುತ್ತೆ ಅಂದರೆ ಮಹಿಳೆಗೆ. ಏಕೆಂದರೆ ಮನೆ ಜವಾಬ್ದಾರಿ ಇರುತ್ತೆ, ಮಕ್ಕಳ ಜವಾಬ್ದಾರಿ ಇರುತ್ತೆ, ಗಂಡನ ಜವಾಬ್ದಾರಿ ಇರುತ್ತೆ, ಮತ್ತು ಮನೆಗಳಿಗೆ ಅತಿಥಿ ಬಂದು ಹೋಗ್ತಾ ಇರ್ತಾರೆ. ಎಲ್ಲ ಜವಾಬ್ದಾರಿ ನೋಡಿಕೊಂಡು ಎಲ್ಲನೂ ನೋಡಿಕೊಂಡು ಅವಳು ಹೆಗ್ಲ ಮೇಲೆ ಪ್ರತಿಯೊಂದು ಜವಾಬ್ದಾರಿನೂ ಕೂಡ ಹಾಕೊಂಡಿರ್ತಾರೆ. ಗಂಡಸರೇನಪ್ಪನೇ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾರೆ ಅನ್ನೋದೊಂದು ಬಿಟ್ಟರೆ, ಹೆಣ್ಮಕ್ಳು ಮನೇಲಿರೋರು ಪ್ರತಿಯೊಂದು ಜವಾಬ್ದಾರಿನ ಹಾಕ್ಕೊಂಡು ಮನೇಲೂ ಮಾಡಿಕೊಂಡು ಹೊರಗಡೆನೂ ಕೂಡ ಹೋಗ್ತಾರೆ. ಅವರಿಗೆ ತುಂಬ ಒತ್ತಡ ಆಗುತ್ತೆ. ಒತ್ತಡ ಆದಾಗ ನೋವಾದಾಗ ಮಾತಾಡ್ತಾರೆ. ಆ ಮಾತಾಡೋದಕ್ಕೆ ಸ್ಪಂದಿಸದೇ ಇದ್ದಾಗ ಏನು ಮಾಡ್ತಾರೆ, ಮೌನಕ್ಕೆ ಜಾರ್ತಾರೆ ಅಂತಲೇ ಹೇಳ್ಬೋದು. ಆ ಮೌನವಾಗಿರ್ತಾರೆ ಅಂದರೆ ಆ ಮೌನದಿಂದ ತುಂಬ ನೋವಿರುತ್ತೆ. ಆ ನೋವು ಏನು ಅಂತ ತಿಳ್ಕೊಂಡು ದಯವಿಟ್ಟು ಯಾರು ಕೂಡ ಅಷ್ಟೇ ಮಹಿಳೆಯರಿಗೆ ಅಷ್ಟು ನೋವಾಗಿ ಅಷ್ಟು ಮೌನವಾಗಿರೋ ತನಕ ಯಾರು ಕೂಡ ನೋವು ಮಾಡಬೇಡಿ. ಏಕೆಂದರೆ ಹೆಣ್ಣು ಮನೆಯ ಕಣ್ಣು ಅಂತ ಹೇಳ್ತಾರೆ. ಏಕೆಂದರೆ ಸಂಸಾರದಲ್ಲಿ ಹೆಣ್ಣಿಲ್ಲ ಅಂದರೆ ಆ ಮನೆ ನಡೆಯೋದೇ ಇಲ್ಲ. ಎಲ್ಲರೂ ಇರಬೇಕು, ಹೆಣ್ಮಕ್ಳು ಇರಬೇಕು, ಗಂಡು ಮಕ್ಳು ಇರಬೇಕು. ಅದರಲ್ಲೂ ಮಹಿಳೆ ಒಂದಿನ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ. ಮನೇಲಿ ಜವಾಬ್ದಾರಿ ಆಗಿರ್ಬೋದು, ಅಡುಗೆ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಪ್ರತಿಯೊಂದು ಹಾಯಿ ನಿಂತೋಗಿರುತ್ತೆ. ಏಕೆಂದರೆ ಮಹಿಳೆ ಅಂದರೆ ಹೆಂಡತಿ ಅಂತ ಒಬ್ಬರೇ ಅಲ್ಲ, ತಾಯಿ ಇರ್ಬೋದು, ಮಗಳಿರ್ಬೋದು, ಅಕ್ಕ ತಂಗಿರಿರ್ಬೋದು, ಅಜ್ಜಿದಿರ್ಬೋದು, ಎಲ್ಲರೂ ಕೂಡ ಅವ್ರದ್ದೇ ಆದಂಥ ಜವಾಬ್ದಾರಿಗಳನ್ನ ಮನೇಲಿ ತೊಗೊಂಡಿರ್ತಾರೆ. ಅವರು ಮನೆ ಕಣ್ಣಾಗಿರ್ತಾರೆ. ದಯವಿಟ್ಟು ಕಣ್ಣಿಲ್ಲ ನಮಗೆ 5 ನಿಮಿಷ ನಾವು ಕಣ್ಣು ಮುಚ್ಕೊಂಡು ಹಿಂಗೆ ಓಡಾಡಿದ್ರೆ ಆಗುತ್ತಾ? ಆಗಲ್ಲ. ಕಣ್ಣಿರೋರಿಗೆ ಕಣ್ಣಿಲ್ಲ ಅಂತ ಹೇಳಿದ್ರೆ ಅದು ಆಗೋದೇ ಇಲ್ಲ. ಹಾಗಾಗಿ ಹೆಣ್ಣು ಮನೆಯ ಕಣ್ಣಾಗಿರ್ತಾಳೆ, ಸಂಸಾರ ನಿಭಾಯಿಸೋರಾಗಿರ್ತಾರೆ. ಹೊರಗಡೆ ಹೋಗಿ ಗಂಡಸರ ಸಮಕ್ಕೆ ದುಡಿಯೋರು ಕೂಡ ಆಗಿರ್ತಾರೆ. ಅವ್ರಿಗೆ ತುಂಬ ನೋವಾದಾಗ ಒತ್ತಡಕ್ಕೆ ಇದಾಗಿ ಹಂಗಾಗಿ ಮೌನಕ್ಕೂ ಕೂಡ ಹೋಗೋ ಸಾಧ್ಯತೆಗಳಿರುತ್ತೆ. ಏಕೆಂದರೆ ಆಗಲೇ ಹೇಳ್ದಂಗೆ ಒಂಥರ ಇದು ಮಲ್ಟಿ ಟಾಸ್ಕ್ ಇದ್ದಂಗೆ, ಪ್ರತಿಯೊಂದು ಕಡೆನೂ ಜವಾಬ್ದಾರಿನ ತಗೋಬೇಕಾಗತ್ತೆ. ಮಕ್ಕಳು ಶಾಲೆ ಕಳಿಸ್ಬೇಕು, ಅವ್ರನ್ನ ರೆಡಿ ಮಾಡಬೇಕು, ಮನೇಲಿ ಅಡುಗೆ ಮಾಡಬೇಕು, ಕೆಲಸ ಮಾಡಬೇಕು. ಅದರಲ್ಲೂ ಈಗಿನ ಕಾಲದಲ್ಲಿ ಮಹಿಳೆಯರು ಕೂಡ ಹೊರಗೂ ಕೂಡ ದುಡಿತಾ ಇದ್ದಾರೆ ಅಂದರೆ ಅವ್ರಿಗೆ ಅವರು ಮಹಿಳೆಯರ ಕಂಡ್ರೆ ನಾವು ತುಂಬ ಹೆಮ್ಮೆ ಪಡಬೇಕಾಗತ್ತೆ. ಮನೇಲೂ ಮಾಡಿ ಜವಾಬ್ದಾರಿ ತೊಗೊಂಡು ಹೊರಗಡೆನೂ ಮಾಡಿ ಮತ್ತು ಮನೆಗೂ ಬಂದು ಮಕ್ಕಳು, ಗಂಡ ಮಕ್ಕಳು ಎಲ್ಲ ಜವಾಬ್ದಾರಿನೂ ಕೂಡ ಹಾಗೆ ನಿಭಾಯಿಸ್ಕೊಂಡು ಹೋಗ್ತಾರೆ. ಅವರು ಎಲ್ಲನೂ ಕೂಡ ಈಕ್ವಲ್ ಆಗಿ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ನಂಬಿಕೆ, ಅವ್ರ ಮೇಲೆ ಪ್ರೀತಿ ಬಿಟ್ಟು, ಪ್ರೀತಿ ಅವ್ರಿಗವ್ರಿಗೆ ಏನು ಮಾಡ್ಕೊಳ್ದೇನೆ ಇನ್ನೊಬ್ರಿಗೋಸ್ಕರ ಅವ್ರು ತ್ಯಾಗ ಮಾಡ್ತಾ ಇರ್ತಾರೆ. ಇನ್ನೊಬ್ರು ಏನು ಮಾಡ್ಬೇಕಂದ್ರೆ ಅವ್ರ ತ್ಯಾಗಕ್ಕೆ ಒಳ್ಳೆ ಇದು ಕೊಟ್ಟರೆ, ಪ್ರೋತ್ಸಾಹ ಕೊಟ್ಟರೆ ಅವ್ರಿಗೂ ತುಂಬ ಖುಷಿಯಾಗಿ ಜೀವನದಲ್ಲಿ ತುಂಬ ಚೆನ್ನಾಗಿರ್ತಾರೆ. ಅವರು ಕೂಡ ಮೌನಕ್ಕೆ ಜಾರಲ್ಲ, ನೋವು ಕೂಡ ಉಂಟಾಗಲ್ಲ ಅಂತ ಹೇಳ್ತೀನಿ. ದಯವಿಟ್ಟು ಸಾಧ್ಯ ಆದಷ್ಟು ಮಹಿಳೆಯರಿಗೆ ಯಾರು ಕೂಡ ನೋಯಿಸಬೇಡಿ. ಮನಸ್ಸು ನೋಯಿಸಿ ಅವ್ರು ಮೌನಕ್ಕೆ ಜಾರೋಕ್ಕೆ ಯಾರು ಮಾಡೋಕ್ಕೆ ಹೋಗ್ಬೇಡಿ. ಏಕೆಂದರೆ ಅಷ್ಟು ನೋವು ತಿನ್ನಕ್ಕೆ, ಅಷ್ಟು ನೋವು ಪಡೋಕ್ಕಾಗೋದು ಭೂಮಿ ತಾಯಿಗೆ ಅಂತ ಹೇಳ್ತಾರೆ. ಭೂಮಿ ತಾಯಿ ಕೂಡ ಒಂದು ಹೆಣ್ಣಿಗೆ ಹೋಲಿಸೋದ್ರಿಂದ ಹೆಣ್ಣು ಕೂಡ ಅಷ್ಟೇ ಭಾರನ ಹೊರೋಷ್ಟು, ಯಾಕೆಂದರೆ ಹೆಣ್ಣು ಹೊರೋಷ್ಟು ಭಾರ ಗಂಡಸಿಗೆ ಹೊರೋಕ್ಕಾಗಲ್ಲ. ಆ ನೋವಿಂದ ಇರ್ಬೋದು, ಜವಾಬ್ದಾರಿದೇ ಇರ್ಬೋದು.
ಹಾಗಾಗಿ ಹೆಣ್ಣು ಮನೆಯ ಕಣ್ಣಾಗಿರ್ತಾಳೆ, ಅದು ಸಂಸಾರದ ಕಣ್ಣಾಗಿರ್ತಾರೆ. ಹಾಗಾಗಿ ಮಹಿಳೆಗೆ ಸ್ವಲ್ಪ ಬೆಲೆ ಕೊಡಿ, ಅವರು ಕೂಡ ಸ್ನೇಹಿತರ ಥರ ನೋಡ್ಕೊಳ್ಳಿ, ಅವ್ರ ಕಷ್ಟ ಸುಖಗಳಿಗೂ ಸ್ಪಂದಿಸಿ, ಅವ್ರ ಕಷ್ಟ ಏನು ಸುಖ ಏನು ಅಂತ ಕೇಳಿ ಅವ್ರಿಗೂ ಖುಷಿ ಆಗೋಂಥದ್ದನ್ನ ಅವ್ರನ್ನೂ ಹೊರಗಡೆ ಕರ್ಕೊಂಡು ಹೋಗೋದಾಗಿರ್ಬೋದು, ಅವ್ರ ಜೊತೆ ಒಂದು ಸ್ನೇಹಿತರ ಥರ ಮಾತಾಡಿ ಅವ್ರಿಗೂ ಸ್ವಲ್ಪ ನೀವು ಇದಾಗ್ತಾಯಿದ್ರೆ, ಹತ್ತಿರ ಆಗ್ತಾಯಿದ್ರೆ ಅವ್ರಿಗೇನಾಗುತ್ತೆ, ಅವ್ರ ಮನಸ್ಸಲ್ಲಿರೋ ನೋವೆಲ್ಲ ಹೇಳ್ಕೊಡೋಕ್ಕೆ ಅವರು ಕೂಡ ಪ್ರಯತ್ನ ಪಡ್ತಾರೆ. ಮಹಿಳೆ ಆದರೂ ಕೂಡ ಅಷ್ಟೇ, ಮನೇಲಾಗಲಿಲ್ಲ ಸ್ನೇಹಿತರ ಹತ್ರ ಕೂಡ ಹಂಚ್ಕೊಂಡು ಅವ್ರ ನೋವನ್ನ ಕಡಿಮೆ ಮಾಡ್ಕೋಬೇಕೇ ವಿನಃ ಒತ್ತಡ ಜಾಸ್ತಿ ಮಾಡಿಕೊಂಡು ಅದರಿಂದ ಮೌನಕ್ಕೆ ಜಾರೋದ್ರಿಂದ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.